ಪೌಷ್ಟಿಕತೆ ಮತ್ತು ಸ್ವಾಸ್ಥ್ಯ ಶುಚಿತ್ವ ಬಗ್ಗೆ ತಿಳುವಳಿಕೆ ಹೇಳ್ಬೇಕಂತೇಳಿ ನಾವು ಏನ್ ಮಾಡಿದೀವಿ ಅಂದ್ರೆ ಶಾಲೆಯಲ್ಲಿ ಇವತ್ತ ತರದ ರಂಗೋಲಿಗಳನ್ನ ಏರ್ಪಡೆ ಮಾಡಿವಿ. ಗಣಪತಿ ರಂಗೋಲಿ, ಹೂವಿನ ರಂಗೋಲಿ, ಅದೇ ರೀತಿಯಾಗಿ ಚಟ್ನಿ ರಂಗೋಲಿ, ಅದೇ ರೀತಿಯಾಗಿ ಮೊಟ್ಟೆ ರಂಗೋಲಿ, ಅದೇ ರೀತಿಯಾಗಿ ಗಿಟ್ ಪೌಡರ್ ರಂಗೋಲಿ. ಇವನ್ನೆಲ್ಲ ರಂಗೋಲಿ ಮಾಡೋ ಉದ್ದೇಶ ರಂಗೋಲಿ ಮಾಡೋದಲ್ಲ, ಇವುಗಳ ತಿನ್ನುವುದರಿಂದ ಏನಾಗುತ್ತೆ ಅಂದ್ರೆ ಬಹಳ ಉಪಯೋಗ ಐತಿ. ಇದರಲ್ಲಿ ಜೀವಸತ್ವಗಳು ಇರ್ತಾವ, ಅದೇ ರೀತಿಯಾಗಿ ಖನಿಜ ಲವಣಗಳು ಇರ್ತಾವ, ಪೀಸ್ಟ್ಗಳು ಇರ್ತಾವ, ಶರ್ಕರ ಪೀಸ್ಟ್ಗಳು ಇರ್ತಾವ, ಮೆದಸ್ಸುಗಳು ಇರ್ತಾವ. ಹೌದೇನಿಲ್ಲ? ಇವುಗಳ ತಿನ್ನುವುದರಿಂದ ಏನಾಗತ್ತ ನಮ್ಮ ದೇಹದ ಬೆಳವಣಿಗೆ ಆಗತ್ತ. ಏನಾಗತ್ತ? ದೇಹದ ಬೆಳವಣಿಗೆ. ಇರುಳು ಕಣ್ಣು ಅಂತ ಹೇಳಿರಿ. ಇರುಳು ಕಣ್ಣು ರಾತ್ರಿ ಕಣ್ಣು ಕಾಣಂಗಿಲ್ಲ. ರಾತ್ರಿ ಕಣ್ಣು ಕಾಣಲಾರ್ದವರು ಏನಾಗಿತ್ತಂದ್ರೆ ಅವ್ರಿಗೆ ಹೊಟ್ಟೆಗಿದ್ದಾಗ ಬೆಳವಣಿಗೆ ಇದ್ದಾಗ ಆಹಾರಗಳು ಕೊರತೆ ಇರ್ತಾವ. ಅದೇ ರೀತಿಯಾಗಿ ಆಗ ಸ್ಕರ್ವಿ ರೋಗ ಬರ್ತಾವ. ಸ್ಕರ್ವಿ ರೋಗ ಅಂದ್ರೆ ಗೊತ್ತಾಗತ್ತ? ಸ್ಕರ್ವಿ ರೋಗ ಅವು ಯಾವ್ಯಾವ ಇರ್ತಾವ ಅಂದ್ರೆ ಹುಳಿ ಅಂಶದಾಗ ಇರ್ತಾವ. ಯಾವ ಹುಳಿ ಅಂಶ? ಈ ಹುಳಿ ಅಂಶಗಳನ್ನ ನೀವು ಏನ್ ಮಾಡ್ಬೇಕ? ತಿನ್ನಬೇಕಾಗತ್ತ. ಅದೇ ರೀತಿಯಾಗಿ ಬೇರೆ ಬೇರೆ ರೋಗ ಬರ್ತಾವ. ಇವುಗಳ ಕಿಡ್ನಿ ಅಂದ್ರೆ ಬರ್ತಾವ. ಬೇರೆ ಬೇರೆ ರೋಗ ಅಂದ್ರೆ ಬೇರೆ ಬೇರೆ ರೋಗದ ಕೈಕಾಲಿ ಇರ್ತಾವಲ್ಲ, ಹಿಂಗ್ ನಡೀತಾ ನೋಡ್ರಿ, ಅಂತ ರೋಗಗಳು ಬರ್ತಾವ. ಅದೇ ರೀತಿಯಾಗಿ ಇವುಗಳ ಹಾಲು ಕುಡಿಯೋದ್ರಿಂದ ಕಣ್ಣಿನ ರೋಗ ದೂರ ಆಗುತ್ತ. ಅದಕ್ಕಾಗಿ ನಾವು ಶಾಲೆಯಲ್ಲಿ ಏನ್ ಮಾಡಿದೀವಿ ಅಂದ್ರೆ ಇವತ್ತ ಪೌಷ್ಟಿಕತೆ ಮತ್ತು ಸ್ವಾಸ್ಥ್ಯ ಮತ್ತು ಶುಚಿತ್ವ ದಿನಾಚರಣೆ ಮಾಡಿವಿ. ಅದಕ್ಕಾಗಿ ನೀವು ತಂದಂತಹ ವಸ್ತುಗಳು ಉಳ್ಳಾಗಡ್ಡಿ ತಗೋಬೇಕೇನಿಲ್ಲ, ಟಮಾಟೆ ತಂದ್ರಿ, ಬಟಾಟೆ ತಂದ್ರಿ, ಬೆಂಡೆಕಾಯಿ ತಂದ್ರಿ, ಇವುಗಳು ತಿನ್ನೋದ್ರಿಂದ ಆರೋಗ್ಯ ಏನಾಗತ್ತ? ಉತ್ತಮ ಆಗತ್ತ. ಅದಕ್ಕೆ ನಿಮಗೆ ಏನ್ ಮಾಡಿರ್ತಂದ್ರ ಸಂಭ್ರಮ ಅಂದ್ರೇನ? ಈ ರಂಗೋಲಿ ತೆಗೆಯುವ ಮೂಲಕ ಸಂಭ್ರಮ ಆತಿಲ್ಲ, ಹುರುಪಾತಿರ್ಲಿಲ್ಲ. ಅಕಸ್ಮಾತ್ ಡ್ಯಾಡ್ ಹಾಕಿ ಹೆಂಗ್ ಬೇಕಾದಂಗೆ ಇಟ್ಬಿಟ್ರ ಆ ಸಂಭ್ರಮ ಆಗ್ತಿರ್ಲಿಲ್ಲ. ಈ ರೀತಿಯಾಗಿ ರಂಗೋಲಿ ತೆಗೆಯುವುದರಿಂದ ಮನರಂಜನೆ ಆತ, ನಿಮಗ ವಿದ್ಯೆನೂ ಬಂತೇನಿಲ್ಲ. ಅದಕ್ಕಾಗಿ ಇವತ್ತ ಶಾಲೆ, ಸರ್ಕಾರಿ ಕಿರಿಯ ಪ್ರಾಥಮಿಕ ಜನರಲ್ಲಿ ಹಿರೇಕೋಟೆಯಲ್ಲಿ ಇವತ್ತ ಪೌಷ್ಟಿಕತೆ ಮತ್ತು ಸ್ವಾಸ್ಥ್ಯ ಮತ್ತು ಶುಚಿತ್ವ ದಿನಾಚರಣೆಯಲ್ಲಿ ಎಲ್ಲಾ ವಿದ್ಯಾರ್ಥಿಗಳ ಸಹಯೋಗದಿಂದ ನೀವು ರಂಗೋಲಿ ಮಾಡಿವಿ. ನಾವು ಮಾಡಿರ್ಲಿಲ್ಲ, ನಿಮ್ಮ ಸಹಯೋಗದಿಂದ ಏನ್ ಮಾಡಿವಿ? ನಾವು ಮಾಡಿವಿ. ತಿಳಿತೇನಿಲ್ಪ? ಜೋರಾಗಿ ಚಪ್ಪಾಳೆ ಬರ್ಲಂದ.